ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇಸ್ಲಾಮಿಕ್ ಇತಿಹಾಸದ 26ನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ಇಸ್ಲಾಮಿಕ್ ಇತಿಹಾಸದಲ್ಲಿ ನಾವು ಮಾತನಾಡುತ್ತಿದ್ದೇವೆ ಹಜರತ್ ಯೂಸುಫ್ ಅಲೈಹಿ ಇಸ್ಲಾಂರವರ ಬಗ್ಗೆ. ನಾವು ಕೇಳಿದ್ದೇವೆ ಹೇಗೆ ಅಣ್ಣಂದಿರು ಯೂಸುಫ್ ಅಲೈಹಿ ಇಸ್ಲಾಂರವರನ್ನು ತಂದೆಯ ಗಮನ ಸೆಳೆಯಲು ಅವರಿಂದ ದೂರ ಮಾಡಿದರೂ ಯಾವುದೇ ಕರುಣೆ ಇಲ್ಲದೆ ಯೂಸುಫ್ ಅಲೈಹಿ ಇಸ್ಲಾಂರವರನ್ನು ಆ ಚಿಕ್ಕ ವಯಸ್ಸಿನಲ್ಲಿ ಹಾಳು ಬೀಳಿರುವ ಬಾವಿಯಲ್ಲಿ ತಳ್ಳಿಬಿಟ್ಟರು. ಹಾಗೂ ತಂದೆಯವರ ಮುಂದೆ ಒಂದು ಪ್ರಾಣಿಯ ರಕ್ತವನ್ನು ಯೂಸುಫ್ ಅಲೈಹಿ ಇಸ್ಲಾಂರವರ ಬಟ್ಟೆಯ ಮೇಲಚ್ಚಿ ಸುಳ್ಳು ಕಥೆಯನ್ನು ರಚಿಸಿದರು. ಆದರೆ ಯೂಸುಫ್ ಅಲೈಹಿ ಇಸ್ಲಾಂರವರ ತಂದೆಯವರಾದ ಹಜರತ್ ಯಾಕೂಬ್ ಅಲೈಹಿ ಇಸ್ಲಾಂರವರು ಅರ್ಥ ಮಾಡಿಕೊಂಡರು, ಇವರೇ ನನ್ನ ಮಗನೊಂದಿಗೆ ಏನೋ ಮಾಡಿದ್ದಾರೆ ಹಾಗೂ ಇದು ನನ್ನ ಒಂದು ಪರೀಕ್ಷೆಯಾಗಿದೆ ಅಲ್ಲಾಹನ ಕಡೆಯಿಂದ. ಸೊ ವೀಕ್ಷಕರೇ, ಈಗ ಮುಂದೆ ಮಾತನಾಡೋಣ. ಅಣ್ಣಂದಿರು ಹಜರತ್ ಯೂಸುಫ್ ಅಲೈಹಿ ಇಸ್ಲಾಂರವರನ್ನು ಆ ಬಾವಿಯಲ್ಲಿ ಬಿಟ್ಟು ಹೋದರು. ಯೂಸುಫ್ ಅಲೈಹಿ ಇಸ್ಲಾಂರವರು ಆ ಕಾಡಿನ ಕತ್ತಲಿನಲ್ಲಿ, ಆ ಬಾವಿಯಲ್ಲಿ, ಹಸಿವಿನಲ್ಲಿ ರಾತ್ರಿ ಹೇಗೆ ಕಳೆದಿರಬಹುದು ನೀವೇ ಕಲ್ಪನಿಸಿ ವೀಕ್ಷಕರೇ. ಕೆಲವು ರಿವಾಯತ್ಗಳ ಪ್ರಕಾರ 3 ದಿನ ಯೂಸುಫ್ ಅಲೈಹಿ ಇಸ್ಲಾಂರವರು ಆ ಬಾವಿಯಲ್ಲೇ ಕಳೆದರು. ಕೆಲವು ರಿವಾಯತ್ಗಳ ಪ್ರಕಾರ ಮಾರನೇ ದಿನವೇ ಒಂದು ವ್ಯಾಪಾರ ಪ್ರವಾಸಿಯರ ಒಂದು ಗುಂಪು ಅವರಿಗೆ ಅಲ್ಲಿಂದ ಕಾಪಾಡಿಕೊಂಡರು. 3 ದಿನಗಳಾಗಲಿ ಒಂದೇ ರಾತ್ರಿಯಾಗಲಿ, ಆದರೆ ಆ ವಯಸ್ಸಿನಲ್ಲಿ ಇಂತಹ ಒಂದು ವಿಪತ್ತಿನಲ್ಲಿ ಸಿಲುಕುವುದು ಬಹಳ ಕಠಿಣವಾಗಿತ್ತು. ಸೊ ಒಂದು ವ್ಯಾಪಾರಿ ಪ್ರವಾಸಿಯರ ಗುಂಪು, ಒಂದು ಕಾರವಾನ್ ಆ ಕಾಡನ್ನು ಹಾದು ಹೋಗುತ್ತಿತ್ತು. ಹಾಗೂ ನೀರಿನ ಹುಡುಕಾಟದಲ್ಲಿ ಅವರಲ್ಲಿ ಒಂದು ವ್ಯಕ್ತಿ ಇದೇ ಬಾವಿಗೆ ಬಂದನು ಹಾಗೂ ತನ್ನ ಅಗಲವಾದ ಕೊಡವನ್ನು ಬಾವಿಯಲ್ಲಿ ಹಾಕಿದನು. ಯೂಸುಫ್ ಅಲೈಹಿ ಇಸ್ಲಾಂರವರು ಅದೇ ಬಾವಿಯ ಒಳಗಿದ್ದರು ಹಾಗೂ ಆ ಕೊಡದಲ್ಲಿ ಕುಳಿತುಕೊಂಡರು. ಆ ವ್ಯಾಪಾರಿ ಕೊಡವನ್ನು ಮೇಲಕ್ಕೆದಿದಾಗ ಅವನು ಯೂಸುಫ್ ಅಲೈಹಿ ಇಸ್ಲಾಂರವರ ಸುಂದರವಾದ ಮುಖವನ್ನು ಕಂಡು ಹರುಷದಿಂದ ಕೂಗಿದನು, ಸುಭಾಷಿತ, ಇದು ಒಂದು ಹುಡುಗ. ಕಾರವಾನಿನ ಎಲ್ಲ ಜನರು ಗಮನ ಸೆಳೆದರು ಹಾಗೂ ಆ ಗುಂಪಿನ ಮುಖ್ಯಸ್ಥ ಯೂಸುಫ್ ಅಲೈಹಿ ಇಸ್ಲಾಂರವರನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿ ಈಜಿಪ್ಟಿನ ಸಂತೆಯಲ್ಲಿ ಮಾರಿಬಿಟ್ಟನು. ಹೌದು ವೀಕ್ಷಕರೇ, ಆ ಕಾಲದಲ್ಲಿ ಸಂತೆಗಳಲ್ಲಿ ವಸ್ತುಗಳೊಂದಿಗೆ ಗುಲಾಮರ ಮಾರಾಟವೂ ಸಹ ನಡೆಯುತ್ತಿತ್ತು. ಹಾಗೂ ಕುರ್ಆನ್ ಇದರ ಕುರಿತು ಹೇಳುತ್ತದೆ, ಇದು ಅದರ ಸಾರಾಂಶ, ಅವರು ಕೇವಲ ಕೆಲವು ದಿರ್ಹಂಗಳ ಬದಲಿಗೆ ಮಾರಿಬಿಟ್ಟರು, ಏಕೆಂದರೆ ಅವರು ಯೂಸುಫ್ ಅಲೈಹಿ ಇಸ್ಲಾಂರವರ ನಿಜವಾದ ಮೌಲ್ಯವನ್ನು ತಿಳಿದಿರಲಿಲ್ಲ. ಯೂಸುಫ್ ಅಲೈಹಿ ಇಸ್ಲಾಂರವರ ಸೌಂದರ್ಯವನ್ನು ಕಂಡು ಇಡೀ ಸಂತೆಯಲ್ಲಿ ಯೂಸುಫ್ ಅಲೈಹಿ ಇಸ್ಲಾಂರವರ ಚರ್ಚೆ ಪ್ರಾರಂಭವಾಯಿತು. ಹಾಗೂ ಈ ಸುದ್ದಿ ಮಿಸ್ರಿನ ಒಂದು ಮಂತ್ರಿಯವರಿಗೆ ತಲುಪಿತು. ಹಾಗೂ ಅವನು ಸಹ ಯೂಸುಫ್ ಅಲೈಹಿ ಇಸ್ಲಾಂರವರ ಸೌಂದರ್ಯದ ಕಡೆ ಆಕರ್ಷಿತವಾದನು ಮತ್ತು ಯೂಸುಫ್ ಅಲೈಹಿ ಇಸ್ಲಾಂರವರನ್ನು ಖರೀದಿಸಿಕೊಂಡನು. ನಂತರ ತನ್ನ ಹೆಂಡತಿಯಿಂದ ಹೇಳಿದನು, ಈ ಹುಡುಗನಿಗೆ ಚೆನ್ನಾಗಿ ನೋಡಿಕೋ, ಬಹುಶಃ ಇವನು ನಮಗಾಗಿ ಉಪಯುಕ್ತವಾಗಬಹುದು ಅಥವಾ ನಾವೇ ಇವನನ್ನು ಮಗನಾಗಿ ಮಾಡಿಕೊಳ್ಳೋಣ. ಯೂಸುಫ್ ಅಲೈಹಿ ಇಸ್ಲಾಂರವರು ಅಜೀಜೆ ಮಿಸ್ರಿನ ಅರಮನೆಯಲ್ಲಿ, ಅರ್ಥಾತ್ ಆ ಮಂತ್ರಿಯ ಅರಮನೆಯಲ್ಲಿ ಒಂದು ಕಾಲ ಕಳೆದರು. ಯೂಸುಫ್ ಅಲೈಹಿ ಇಸ್ಲಾಂರವರು ತನ್ನ ಯೌವನಕ್ಕೆ ತಲುಪಿದಾಗ ಅಜೀಜೆ ಮಿಸ್ರಿನ ಹೆಂಡತಿ ಜುಲೇಖಾ, ಇವಳು ಯೂಸುಫ್ ಅಲೈಹಿ ಇಸ್ಲಾಂರವರ ಸೌಂದರ್ಯದಿಂದ ಬಹಳ ಆಕರ್ಷಕವಾದಳು ಹಾಗೂ ಅವರ ಪ್ರೀತಿಯಲ್ಲಿ ಬಿದ್ದಳು. ಈ ಸುದ್ದಿ, ಜುಲೇಖಾ ಯೂಸುಫ್ ಅಲೈಹಿ ಇಸ್ಲಾಂರವರ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ ಎಂಬುವ ಸುದ್ದಿ ಅರಮನೆಯಲ್ಲಿ ಬೆಂಕಿಯಂತೆ ಹರಡಿತು. ಹಾಗೂ ಜುಲೇಖಾಳ ಗೆಳತಿಯರು ಈ ಪ್ರೀತಿಯ ಕುರಿತು ಗೇಲಿ ಮಾಡಲಾರಂಭಿಸಿದರು. ಜುಲೇಖಾ ಹೇಳಿದಳು, ನೀವು ಅವನನ್ನು ನೋಡಿಲ್ಲ, ನೀವು ಅವನನ್ನು ಕಂಡರೆ ನೀವು ಸಹ ತಮ್ಮ ಹೃದಯಗಳ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೀರಾ. ಆದರೂ ಅವರು ಒಂದು ಮಂತ್ರಿಯ ಹೆಂಡತಿಯಾಗಿ ಒಂದು ಗುಲಾಮನಿಂದ ಪ್ರೀತಿಸಲು ಹೊರಟಿದ್ದಾಳೆ ಎಂದು ಹಾಸ್ಯ ಮಾಡಿದರು. ಒಂದು ದಿನ ಜುಲೇಖಾ ಆ ಎಲ್ಲ ಮಹಿಳೆಯರನ್ನು ತನ್ನ ಅರಮನೆಯಲ್ಲಿ ಕರೆದು ಕೂರಿಸಿದರು ಹಾಗೂ ಎಲ್ಲರ ಕೈಯಲ್ಲಿ ಒಂದೊಂದು ಚಾಕು ಮತ್ತು ಫಲವನ್ನು ನೀಡಿ ಹೇಳಿದರು, ತಿನ್ನಿರಿ. ಅವರೆಲ್ಲರೂ ತನ್ನ ಚಾಕುವಿಂದ ಆ ಫಲವನ್ನು ಕುಯ್ಯುತ್ತಿರುವಾಗ ಜುಲೇಖಾ ಯೂಸುಫ್ ಅಲೈಹಿ ಇಸ್ಲಾಂರವರನ್ನು ಕರೆದಳು. ಯೂಸುಫ್ ಅಲೈಹಿ ಇಸ್ಲಾಂರವರು ಆ ಮಹಿಳೆಯರನ್ನು ಹಾದು ಹೋಗುವಾಗ ಆ ಎಲ್ಲ ಮಹಿಳೆಯರು ಯೂಸುಫ್ ಅಲೈಹಿ ಇಸ್ಲಾಂರವರ ಸೌಂದರ್ಯವನ್ನು ಕಂಡು ಮಂತ್ರಮುಕ್ತರಾದರು ಹಾಗೂ ಫಲಗಳನ್ನು ಕುಯ್ಯುವ ಬದಲು ತಮ್ಮ ಬೆರಳುಗಳನ್ನೇ ಕತ್ತರಿಸಿಕೊಂಡರು
ಆದರೆ ಅವರಿಗೆ ಇದರ ಬಗ್ಗೆ ಅರಿವೇ ಆಗಲಿಲ್ಲ. ಹಾಗೂ ಅವರೆಲ್ಲರೂ ಹೇಳಿದರು, ಸುಬ್ಹಾನಲ್ಲ, ಇದು ಒಂದು ಮನುಷ್ಯನಲ್ಲ, ಇದೊಂದು ಗೌರವಾನ್ವಿತ ದೇವದೂತನಾಗಿರಬಹುದು. ಈ ಘಟನೆಯ ನಂತರ ವೀಕ್ಷಕರೇ, ಅರಮನೆಯಲ್ಲಿ ಜುಲೇಖಾಳ ಕುರಿತು ಹಾಸ್ಯ ಮಾಡುವುದು ನಿಲ್ಲಲ್ಪಟ್ಟಿತು. ವೀಕ್ಷಕರೇ, ಜುಲೇಖಾ ಯೂಸುಫ್ ಅಲೈಹಿಸ್ಸಲಾಂ ತನ್ನ ಕಡೆ ಆಕರ್ಷಿಸಲು ಹಲವಾರು ತಂತ್ರಗಳನ್ನು ರೂಪಿಸಿದಳು. ಆದರೆ ಯೂಸುಫ್ ಅಲೈಹಿಸ್ಸಲಾಂ ಸ್ವಭಾವಿತ ನಿರ್ದೋಷಿ ಮತ್ತು ಪವಿತ್ರತೆಯ ಪ್ರತಿರೂಪವಾಗಿದ್ದರು. ಅಲ್ಲಾಹನ ಭಯದಿಂದ ಹಾಗೂ ಅಲ್ಲಾಹನ ಮಹಿಮೆಯಿಂದ ಅವರು ಜುಲೇಖಾಳ ಮಾತುಗಳಿಗೆ ಹಾಗೂ ಅವಳ ಪ್ರಲೋಭನೆಗಳಿಗೂ ಒಳಗಾಗಿಲ್ಲ. ಆದರೆ ಜುಲೇಖಾಳ ಮೇಲೆ ಶೈತಾನ್ ಮತ್ತು ತನ್ನ ನಫ್ಸಿನ ಪ್ರಭಾವ ಬೀರಿತ್ತು. ಅವಳು ಯಾವುದೇ ನೆಪದಿಂದ ಯೂಸುಫ್ ಅಲೈಹಿಸ್ಸಲಾಂ ತನ್ನ ಕೊಠಡಿಗೆ ಕರೆಸಿದಳು. ನಂತರ ಒಳಗಿನಿಂದ ಅಥವಾ ಹೊರಗಿನಿಂದ ಬಾಗಿಲುಗಳನ್ನು ಮುಚ್ಚಿಸಿ ಅಲ್ಲಿರುವ ಎಲ್ಲ ಮೂರ್ತಿಗಳ ಮೇಲೆ ಬಟ್ಟೆ ಹಾಕಿದಳು. ಅವಳು ಮಾಡುವ ಈ ಪಾಪವನ್ನು ಯಾರೂ ಸಹ ನೋಡಬಾರದೆಂದು. ಯೂಸುಫ್ ಅಲೈಹಿಸ್ಸಲಾಂ ಅವಳ ಈ ಕೀಳ ಉದ್ದೇಶವನ್ನು ತಕ್ಷಣವೇ ಅರ್ಥ ಮಾಡಿಕೊಂಡರು ಹಾಗೂ ಅವಳಿಂದ ಹೇಳಿದರು, ಅಲ್ಲಾಹನಂತೂ ನೋಡುತ್ತಿದ್ದಾನೆ. ನನಗೆ ಆಸರೆ ನೀಡಿದ ಈ ಮಹಾ ವ್ಯಕ್ತಿಯ ಮನೆಯಲ್ಲಿ ನಾನು ಈ ದ್ರೋಹ ಮಾಡಲಾರೇನು. ನಾನು ಅಲ್ಲಾಹನಿಂದ ಭಯಪಡುತ್ತೇನೆ ಹಾಗೂ ಈ ಪಾಪವನ್ನು ತಿರಸ್ಕರಿಸುತ್ತೇನೆ. ಆದರೆ ಜುಲೇಖಾ ಮೇಲೆ ಪಾಪದ ಮೋಜು ಸವಾರಾಗಿತ್ತು. ಅವಳು ಯಾವ ಮಾತನ್ನು ಸಹ ಅರ್ಥ ಮಾಡಿಕೊಳ್ಳದೆ ಯೂಸುಫ್ ಅಲೈಹಿಸ್ಸಲಾಂ ಕೈಯನ್ನು ಹಿಡಿದು ಮಂಚದ ಕಡೆ ಎಳೆಯಲು ಪ್ರಯತ್ನಿಸಿದಳು. ಆದರೆ ಯೂಸುಫ್ ಅಲೈಹಿಸ್ಸಲಾಂ ತಮ್ಮ ಕೈಯನ್ನು ಬಿಡಿಸಿಕೊಂಡು ಬಾಗಿಲಿನ ಕಡೆ ಓಡಿದರು. ಜುಲೇಖಾ ಹಿಂದೆ ಬಂದು ಅವರ ಕುರ್ತಾವನ್ನು ಹಿಡಿದಳು. ಈ ತಳ್ಳಾಟದಲ್ಲಿ ಯೂಸುಫ್ ಅಲೈಹಿಸ್ಸಲಾಂ ಕುರ್ತಾ ಹಿಂದಿನಿಂದ ಹರಿದು ಹೋಯಿತು. ಯೂಸುಫ್ ಅಲೈಹಿಸ್ಸಲಾಂ ತಿಳಿದಿತ್ತು ಬಾಗಿಲುಗಳನ್ನು ಮುಚ್ಚಲಾಗಿದೆ. ಆದರೂ ಪಾಪದಿಂದ ದೂರ ಹೋಗುವುದು ನನ್ನ ಕೆಲಸ, ಮಾರ್ಗ ನೀಡುವವನು ಅಲ್ಲಾಹನು ಎಂದು ಭಾವಿಸಿ ಅಲ್ಲಾಹನ ಮೇಲೆ ಸಂಪೂರ್ಣ ಭರವಸೆ ಇಟ್ಟು ಬಾಗಿಲಿನ ಕಡೆ ಓಡಿದರು. ಅಲ್ಲಾಹನ ಶಕ್ತಿಯ ಮೂಲಕ ಮುಚ್ಚಲಾದ ಬಾಗಿಲುಗಳು ಯೂಸುಫ್ ಅಲೈಹಿಸ್ಸಲಾಂ ತೆರೆಯಲ್ಪಟ್ಟವು ಹಾಗೂ ಜುಲೇಖಾ ಸಹ ಯೂಸುಫ್ ಅಲೈಹಿಸ್ಸಲಾಂ ಹಿಂದೆ ಓಡುತ್ತಿದ್ದಳು. ಅಷ್ಟರಲ್ಲೇ ಒಂದು ಬಾಗಿಲು ತೆರೆಯುತ್ತಲೇ ಜುಲೇಖಾನ ಪತಿ ಅಜೀಜೆ ಮಿಸ್ರ್ ಎದುರಿಗೆ ಬಂದು ನಿಂತಿದ್ದನು. ಅವನನ್ನು ಕಂಡ ಜುಲೇಖಾ ತಕ್ಷಣ ತನ್ನ ನಿಲುವು ಬದಲಿಸಿಕೊಂಡಳು. ತನ್ನನ್ನು ನಿರಪರಾಧಿಯಂತೆ ತೋರಿಸಿಕೊಂಡು ಯೂಸುಫ್ ಅಲೈಹಿಸ್ಸಲಾಂ ದೋಷಿಸುತ್ತಾ ಹೇಳಿದಳು, ನಿನ್ನ ಹೆಂಡತಿಯ ಮೇಲೆ ಕೈ ಹಾಕಲು ಪ್ರಯತ್ನಿಸಿದ ವ್ಯಕ್ತಿಗೆ ನೀನು ಯಾವ ದಂಡನೆ ನೀಡುವೆನು? ಅಷ್ಟಲ್ಲದೆ ಅರಮನೆಯ ದಾಸಿಗಳನ್ನು ಸಹ ತನ್ನ ಕಪಟದಲ್ಲಿ ಸೇರಿಸಿಕೊಂಡಳು. ಅವರು ಸಹ ಯೂಸುಫ್ ಅಲೈಹಿಸ್ಸಲಾಂ ಮೇಲೆ ಸುಳ್ಳು ಆರೋಪ ಮಾಡಲು ಪ್ರಾರಂಭಿಸಿದರು. ಇದನ್ನು ಕಂಡ ಅಜೀಜೆ ಮಿಸ್ರ್ ಕೋಪದಿಂದ ನಡುಗಲಾರಂಭಿಸಿದನು ಹಾಗೂ ತನ್ನ ಮನದಲ್ಲಿ ಯೂಸುಫ್ ಅಲೈಹಿಸ್ಸಲಾಂ ಮರಣದಂಡ ನೀಡಬೇಕೆಂದು ನಿರ್ಧರಿಸಿಕೊಂಡನು. ವೀಕ್ಷಕರೇ, ಈಗೇನಾಗುತ್ತದೆ? ಯೂಸುಫ್ ಅಲೈಹಿಸ್ಸಲಾಂ ಹೇಗೆ ತನ್ನನ್ನು ನಿರಪರಾಧಿ ಎಂದು ಬಹಿರಂಗಪಡಿಸುತ್ತಾರೆ? ಅರಮನೆಯ ದಾಸಿಗಳು ಹಾಗೂ ಎಲ್ಲರೂ ಯೂಸುಫ್ ಅಲೈಹಿಸ್ಸಲಾಂ ವಿರುದ್ಧವಾಗಿದ್ದಾರೆ. ಯೂಸುಫ್ ಅಲೈಹಿಸ್ಸಲಾಂ ಕುರಿತು ಯಾರು ನಿಜವಾದ ಸಾಕ್ಷಿಯನ್ನು ಹೇಳುವವರು? ಮುಂದೇನಾಗುತ್ತದೆ? ಇದನ್ನು ನಾವು ಇನ್ಶಾಲ್ಲಾ ಮುಂದಿನ ಭಾಗದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿರಿ, ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿರಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.